ರೀ ದಿನ ಎಲ್ಲ ಹೀಗೆ ನೀವೇ ನನ್ ಸೇವೆ ಮಾಡೋ ಹಾಗಾಗ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ಲ. ಅವನು ನೆಮ್ಮದಿಯಾಗಿರಕ್ ಬಿಡ್ಲಿಲ್ಲ ಆಯ್ತಾ, ಕರ್ಕೊಂಬಂದ್ಬಿಟ್ಟೆ. ಬಂದಾದ್ಮೇಲೆ ಅವ್ನಿಗೆ ಇಲ್ಲಿ ಹೆಂಡತಿ ಮಗನ ಕಾಟ. ಯಾಕೆ ಹೇಳ್ತಿರ ಕತೆ ನಂದು. ಇದೆಲ್ಲ ಎಷ್ಟೊಂದು ಕಷ್ಟ ಇದೆ ಗೊತ್ತಾ ಪರಮ್. ಏನೋ ಇದ್ದೀನಿ ಅಷ್ಟೇ ಇದ್ದೀನಿ. ನಾನು ಹೇಳಿದ್ನ ಅವ್ರನ್ನೆಲ್ಲ ಬನ್ನಿ ಅಂತ ಅಂದ್ಬಿಟ್ಲ. ಬನ್ನಿ ನಮ್ಮ ಮನೇಲಿ ನಿಮ್ಮದು ಆಯಾಸ ತೀರ್ಸ್ಕೊಂಡು ಹೋಗಿ ಅಂತ ಅವರಿಬ್ರಿಗೂ ಹೇಳಿದ್ದ ನಾನು. ಹಿಂಗೆ ಬಂದರು ಅವ್ರವ್ರ ಕಷ್ಟ ಹೇಳ್ಕೊಂಡು ನನಗೆ ಬಂದು ಗಂಟು ಹಾಕ್ಕೊಂಡ್ರು. ನಾನು ಹೇಳಿದ್ದು ನನ್ನ ತಪ್ಪ, ನಂದೇನು ತಪ್ಪು, ನಾನೇನೇನು ಚೆನ್ನಾಗಿ ಇಲ್ದಿದ್ರೆ ಇವತ್ತು ಯಾರು ಮೂಸ್ತಾ ಇದ್ರು ನನ್ನ. ಅಯ್ಯೋ ಅವಳಂತೆ ಕಣಮ್ಮ, ಅವಳು ಅದೇ ಅವಳು ಅಂತಾನೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಏನು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಅಲ್ಲಿ ಕಂಟಿನ್ಯೂ ಆಯಿತು. ನಾನು ಅದು ಮಾಡ್ಕೊಂಬಿಟ್ಟಾದ್ಮೇಲೆ ಇಲ್ಲಿ ಯಾರಿಗೂ ಫೇಸ್ ಮಾಡೋಕ್ಕಾಗಲಿಲ್ಲ. ನನಗೆ ಭಯ ಶುರು, ನನಗೆ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಭಯ. ಬೇಡಪ್ಪ ಏನಕ್ಕೆ ಸೀದಾ ಮದ್ರಾಸ್ ಕೊಟ್ಟೋಗ್ಬಿಟ್ಟೆ. 2 ವರ್ಷ ಮಡ್ರಾಸು. ಆಮೇಲೆ ಕೆಲಸ ಇತ್ತು, ಕೆಲಸ ಭಾಳ ಏನು ಸಿನಿಮಾ. ಹೌದೌದು, ಅವರು ದೊಡ್ಡ ಪಿಕ್ಚರ್ ಎಲ್ಲ ಮಾಡ್ತಾರೆ. ಶಂಕರ್ ಪಿಕ್ಚರು ಅದೆಲ್ಲ ಮಾಡ್ತಾರೆ. ಎಂ ರತ್ನಮ್ಮ ಅವ್ರದ್ದೆಲ್ಲ ತುಂಬ ದೊಡ್ಡ ಪಿಕ್ಚರ್ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟೆ ಅವ್ರನ್ನ ಕರ್ಕೊಂಡು. ಅವ್ರ ಜೊತೆ ಹೋದ್ರಿ? ಹಾಂ ಹೋಗ್ಬಿಟ್ಟೆ. ಮಕ್ಳು ಕರ್ಕೊಂಡು. ಎಷ್ಟಿದ್ದು ಮಕ್ಕಳೇಜು? ಅದು ಅವಳು LKG, ಅವನು UKG. ಅವನು LKG, ಇವಳು ಫಸ್ಟ್ ಸ್ಟ್ಯಾಂಡರ್ಡ್. ಆಯಿತಾ, ಹೊರಟೋಗ್ಬಿಟ್ಟೆ. ಆಮೇಲೆ ಸರಿ ಅಂತಂದ್ಬಿಟ್ಟು ಅಲ್ಲಿ ಹೋಗ್ತೀನಿ, ನನ್ನ ಕೆಲಸನೇ ಇಲ್ಲ ಏನಿಲ್ಲ. ಅಲ್ಲೋಗಿ ಡಬ್ಬಿಂಗ್ ಕಾರ್ಡ್ ಮಾಡಿಸ್ದೆ, ಎಲ್ಲ ಮಾಡಿಸ್ದೆ, ಹೆಸರೆಲ್ಲ ಸುರೇಖ ಅಂತ ಚೇಂಜ್ ಮಾಡ್ಕೊಂಡು ಎಲ್ಲ ಮಾಡಿಸ್ದೆ. ಬಟ್ ಯಾವಾಗ ಅವಕಾಶ ಸಿಗೋದು ಯಾವಾಗ ನಾನು ಮಾಡೋದು. ನನ್ನ ಕೆಲಸ ಮಾಡಿದೆ, ತಲೆ ಚಿಟ್ಟಿಡ್ಬಿಡ್ತು. ಅವನು ರಂಪ ಮಾಡಿ ಮನೆಗೆ ವಾಪಸ್ ಬಂದ್ಬಿಟ್ಟೆ ಬೆಂಗಳೂರಿಗೆ. ಎಷ್ಟು ವರ್ಷ ಇದೆ? 2 ವರ್ಷ ಇದ್ದು. ಏನು ನನ್ನ ಭಾಳ ಯಾಕೆ ಕೇಳ್ತೀರಿ, ಇದಕ್ಕೆ ಬೇಡ ಅಂದಿದ್ದ. ಆಯಿತಾ, ಅವನು ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ. ಆಯಿತಾ, ಕರ್ಕೊಂಬಂದ್ಬಿಟ್ಟೆ. ಬಂದಾದ್ಮೇಲೆ ಅವ್ನಿಗೆ ಇಲ್ಲಿ ಹೆಂಡತಿ ಮಗನ ಕಾಟ. ಯಾಕೆ ಹೇಳ್ತಿರ ಕತೆ ನಂದು. ಆಯಿತು, ಓಕೆ ಹೋಗಪ್ಪ, ಹೋಗು ಹಿಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒದ್ದಾಡ್ಕೊಂಡಿದ್ದೆ. ಸರಿ ಅದಾದಮೇಲೆ ನನ್ನ ಸ್ಥಾನ ನನಗೆ ಸಿಕ್ತು. ಬರ್ತಿದ್ದಂಗೆ ಮಿಡಿದ ಶ್ರುತಿ ಡಬ್ಬಿಂಗ್ ಸಿಕ್ತು. ಏನೇನೋ ಬಡ್ಬಿಡಿಸ್ತಿದ್ದಾರೆ. ನಿಮ್ಗೆ ಕೆಲ್ಸಕ್ಕೆ ಲೇಟ್ ಆಯ್ತು, ನೀವೇನು ಹೊರಡಿ. ಯಾವ ಪಾತ್ರೆಗೆ? ಸುಂದ್ರಶ್ರೀ ಆ ಪಾಟ್ರಿಗೆ ಯಾರ್ಯಾರು ಕೊಟ್ಟಿಲ್ಲ. ಆಯಿತಾ, ಅದಾಯ್ತಾ. ಇದಕ್ಕೆ ಮೊದಲು ನನಗೆ ಹೆಂಗೆ ರಾಜ್ಕುಮಾರ್ ಕಂಪನಿಗೆ ಕನೆಕ್ಷನ್ ಆಯ್ತಂದ್ರೆ ಅದೇ ಇದೆಲ್ಲ ಮಾಡಿದ್ನಲ್ವ. ರವಿಚಂದ್ರ ಅಂತ ಒಂದು ಪಿಕ್ಚರ್ ರಾಜ್ಕುಮಾರ್ ಸುಮಲತಾ ಇದ್ರಲ್ವ, ಆವಾಗ ಅಲ್ಲಿಂದ ಡಬ್ಬಿಂಗ್ ಶುರು ಆಯಿತು ನನಗೆ. ಕರೆದ್ರೆ ಗೊತ್ತಲ್ಲ, ಹಿಂಗೆ ಹೊಸಬ್ರಿದ್ರೆ ಕರೀರಿ ಅಂತಾರಲ್ಲ, ಹಂಗೆ ನಾನು ಹೋದೆ. ಸರಿ ಹಿಂಗೆ ಹೋಗಿ ಚೆನ್ನಾಗಿ ಡಬ್ಬಿಂಗ್ ಮಾಡ್ತೀನಿ ಗೊತ್ತಾಗೋಯ್ತು, ಕಚ್ಕೊಂಬಿಟ್ಟೆ. ಅದಾದಮೇಲೆ ಹೊಸ ಬೆಳಕು ಪಿಕ್ಚರು. ಹೊಸ ಬೆಳಕಲ್ಲಿ ಮಮತಾ ರಾವ್ ವಾಯ್ಸ್ ನಂದು. ಹೌದು, ಮಮತಾ ರಾವ್ ವಾಯ್ಸ್ ಮಾತಾಡೋದನ್ನ. ಅದಾದಮೇಲೆ ಕಾಡಿನ ಬೆಂಕಿ ಪಿಕ್ಚರು, ಅದರಲ್ಲಿ ಮಮತಾ ರಾವ್ ನಾನು ವಾಯ್ಸು. ಮಹಾಲಕ್ಷ್ಮಿಗೆ ವಾಯ್ಸು. ರಾಜಲಕ್ಷ್ಮಿ ಇದೇನಾಯಿತು, ಒಬ್ಳಿದ್ಲಲ್ಲಪ್ಪ, ಶಂಕರಾಭರಣದಲ್ಲಿ ಮಾಡಿರಲಿಲ್ವ ರಾಜಲಕ್ಷ್ಮಿ ಅಂತ ಒಬ್ಳು, ತುಂಬ ಲೀಡಿಂಗೆ. ಅವಳು ಹೀರೋಯಿನ್ನು ಇವ್ರ ಪಿಕ್ಚರಲ್ಲಿ ಕುಡಿ ಬಾಳಿದ್ರೆ ಸ್ವರ್ಗ ಸುಖ ಪಿಕ್ಚರು. ಹಾಂ, ನನ್ನ ಅವ್ರ ಜೀವನದಲ್ಲಿ ಸಾಧಿಸಿರೋದು ಅದೊಂದು ಪಿಕ್ಚರಲ್ಲಿ ಡಬ್ಬಿ ಸಿದ್ಲಿಂಗಯ್ಯ ಕೊಟ್ಟಿರೋದು ಒಂದು ಡಬ್ಬಿಂಗು, ಇನ್ನೊಂದು ಹೇಮಾವತಿ ಆ್ಯಕ್ಟಿಂಗು. ಅಷ್ಟು ಜನ ಲೈನ್ ತೋರ್ಬಿಟ್ಟೆ. ಹೀರೋಯಿನ್ ಆಗಲಿಲ್ಲ. ನಾನು ಪರವಾಗಿತ ಪಿಕ್ಚರ್ ಮಾಡಿದ್ರು. ಆದ್ಮೇಲೆ ನಂಗೆ ಇದು ಕೊಡಿ ಬರೀ ನಾನು ಇದು ಕೊಡಿ ಅದು ಕೊಡಿ ಅಂತ ಕೇಳಿದ್ದೆ, ಯಾವುದೂ ಸಿಕ್ಕಲಿಲ್ಲ. ಕಡೆಗೆ ಇದರಲ್ಲಿ ಕುಡಿ ಬರೆದ್ರೆ ಸ್ವರ್ಗ ಸುಖಲ್ಲಿ ಡಬ್ಬಿಂಗ್ ಸಿಕ್ತು. ಅದನ್ನು ಮಾಡಿದೆ. ಆಯಿತಾ, ರಾಜಲಕ್ಷ್ಮಿ ವಾಯ್ಸು. ಹಿಂಗೆ ನನ್ನ ಪಾಡಿ ನಾನು ದುಡ್ಕೊಂಡು ಬೆಳ್ಕೊಂಡು ಇದ್ದೆ. ಒಂದೊಂದು ಸರಿ 3 ಪಿಕ್ಚರು ಇಲ್ಲಿ ಅಟೆಂಡೆನ್ಸ್ ಹಾಕೋದು, ಇಡ್ಲಿ ತಿನ್ನೋದು, ಅಲ್ಲಿಂದ ಸೀದನ್ನು ಸ್ಟುಡಿಯೋಗೆ ಹೋಗೋದು, ಅಲ್ಲಿಂದ ಮತ್ತಿನ್ನೊಂದು ಸ್ಟುಡಿಯೋಗೆ ಹೋಗೋದು, ಅಲ್ಲಿಂದ ವಾಪಸ್ ಬರೋದು, ವೈರ್ ಕಟ್ಟಾಗ್ಬಿಡೋದು. ಬ್ರೇಕ್ ವೈರ್ ಕಟ್ಟಾಗ್ಬಿಡೋದು. ಎಷ್ಟು ಸರಿ ಆಕ್ಸಿಡೆಂಟ್ ತಪ್ಪಿಸ್ಕೊಂಡಿದ್ದೀನೋ ಏನೋ, ಹಂಗೆ ನಾಯಿ ಥರ ಸುತ್ತಾ ಇದ್ದೆ ನಾನು. ಟೂ ವೀಲರ್ ನಾನು ಆವಾಗಿಂದನೂ 2 ವೀಲರೇ.
ಇಲ್ದಿರ ನಾನು ದುಡ್ಡು ಹಾಕೋಕ್ಕಾಗತ್ತೆ ಆಟೋಗೆ ಪರಂ. ನಾ ಹಂಗೆಲ್ಲ ಮಜಾ ಮಾಡಿದರೆ ನನ್ನ ಮಕ್ಕಳು ಸಾಕೋದು ಹೆಂಗೆ ಇವ್ರನ್ನ ಇಟ್ಕೊಂಡು ಏನು ಮಾಡಲಿ. ಹೆಂಗೆ ಹೋಗ್ತಿದೆ ಸರಿ. ಆವಾಗೆಲ್ಲ ಇದಿರಲಿಲ್ಲ ಒನ್ ವೇಗಳು, ನೀಟಾಗಿ ಹೋಗೋದು ಕೆ ಆರ್ ಸರ್ಕಲಲ್ಲಿ ಇಲ್ಲಿ ವೈರ್ ಕಟ್ಟಾಗಿದೆ, ಅಲ್ಲೋಗಿ ನಿಂತ್ಕೊಂತು. ಅಯ್ಯೋ ದೇವರೇ ಹೋಗ್ಬಿಡ್ತಿದ್ದೆ ಅನ್ಕೊಂಡ. ಹಂಗೋಳ ಇದು ಎಂಥದ್ದು ರಂಗಾರ್ ಸ್ಟುಡಿಯೋ ಯಾವುದಪ್ಪ ಅದು, ವಸಂತ ಕಲರ್ ಲ್ಯಾಬ್. ಇದು ಇಲ್ಲಿ ಚಾಮುಂಡೇಶ್ವರಿಲಿ ಅಟೆಂಡೆನ್ಸ್ ಹಾಕೋದು, ಸೀದಾ ಅಂತ ವಸಂತ ಕಲರ್ ಲ್ಯಾಬ್ ಹೋಗೋದು, ಅಲ್ಲಿಂದ ಸೀದಾ ಅಂತ ಸಂಕೇತಕ್ಕೆ ಬರೋದು, ಸಂಕೇತದಿಂದ ಇಲ್ಲಿ ಕರಿತಾರೆ ಅಂತ ಅದು ಇಲ್ಲಿಗೆ ಬರೋದು ಚಾಮುಂಡೇಶ್ವರಿಗೆ. ಹಂಗೆಲ್ಲ ಡಬ್ಬಿಂಗ್ ಮಾಡಿದ್ದೀನಿ. ನಾವು ಕೊಟ್ಟೆವ್ರಿ ಅವ್ರಿಗೆ ಎಲ್ರಿಗೂ, ನಾವು ನಮ್ಮ ಕಡೆಯವ್ರಿಗೆ. ಏನು ಹೆಂಗೆ ಹೊಡಿತಾಳೆ ಹೆಂಗೆ ಹೋಗ್ತಾಳೆ ಹಂಗೆ ಹೆಂಗೆ ಅಂತ ಅನ್ನೋರು. ಏನಾರು ಅಂದ್ಕೊಳ್ಳಿ, ನನ್ನ ಪಾಡಿಗೆ ನಾನು ಮಾಡ್ತೇನೆ. ಹಾಗೆಲ್ಲ ದುಡಿತಾ ಇದ್ದೆ. ಆಯಿತಾ. ಸೊ ಈ ಥರ ಇಲ್ಲಿ ರಾಜಲಕ್ಷ್ಮಿ ಅವ್ರು ಕೊಡ್ತಿದ್ರಿ ವಾಯ್ಸು? ಆಯಿತು. ರಾಜ ಕಂಪ್ನಿಗೆ ಬಂದಿದ್ದು ಹೇಳ್ತೀರಿ? ಅಣ್ಣನ ಕಂಪ್ನಿ ಅದೇ ಹೊಸ ಬೆಳಕು ಅದೇ ಮಮತಾರ ವಾಯ್ಸ ಅಲ್ಲ ಕೊಟ್ಟೆ. ಚೆನ್ನಾಗಾಯ್ತು. ಹೋಗಿ ಭಗವಾನ್ ಅವರು ಸಖತ್ತಾಗಿ ಇಷ್ಟಪಟ್ಬಿಟ್ರು. ಅಂದರೆ ನಗ್ತಿದ್ದೆ, ಚೆನ್ನಾಗಿ ನಗ್ತಿದ್ದೆ ನಾನು. ಅದಕ್ಕೆ ಒಳ್ಳೆ ಲಾಫ್ ಸಿಕ್ತು ನನಗೆ. ಹಂಗೆ ಅಂದರು. ಖುಷಿ. ನಾನು ಅಲ್ಲಿದ್ದೆ. ನೀವ್ ಹೇಳೋದೆಲ್ಲ ಕೇಳಿದ್ರೆ ನಿಮ್ ಬಾಸ್ನ ನೋಡ್ಬೇಕು ಅನ್ಸುತ್ತೆ. ಬಿಡ್ತೋನಿ, ನಿಮ್ಗೆ ಆಗ್ಬೇಕು ಅವ್ನು ನೋಡೋ ಗ್ರಹಚಾರ. ಆಮೇಲೆ ಅಣ್ಣವ್ರ ಪ್ರೊಡಕ್ಷನ್ ಶುರು ಆಯಿತು ಅಂದ ತಕ್ಷಣ ಡಬ್ಬಿಂಗ್ ಇರಲಿ ಶೂಟಿಂಗ್ ಇರಲಿ ಒಂದು ಅದು ಸಿಕ್ಕಿರೋದು ಇಲ್ಲ ಒಂದು ಇದು ಸಿಕ್ಕಿರೋದು ಹೆಂಗೋ ನನಗೆ ಕಾಪಾಡಿದಾರಪ್ಪ ಎಲ್ಲರೂ ಅಷ್ಟೇ. ಅದಂತೂ ನಿಜ. ಆಮೇಲೆ ಸೋಮಶೇಖರ್ ಆರದ ಗಾಯ ಮಾಡಿದೆ. ಶಂಕರ್ನಾಗ್ ಪಿಕ್ಚರು. ಶಂಕರ್ನಾಗ್ದು ಆನಂದ್ ಶಂಕರದ್ದು ಗೀತಾನ ಮಾಡಿದ್ದೀನಿ. ಗೀತಾದಲ್ಲಿ ಶಂಕರ್ನಾಗೆ ಡೈರೆಕ್ಟ್ರು ಮಾಡಿದ್ದೀನಿ. ರಮೇಶ್ ಭಟ್ ಹೆಂಡತಿ ಕ್ಯಾರೆಕ್ಟ್ರು ಅದಕ್ಕೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಹಂಗೆ ಅಲ್ಲಿ ಅಕಸ್ಮಾತ್ ಪ್ರಸಾದ್ ಸ್ಟುಡಿಯೋ ಡಬ್ಬಿಂಗ್ ಹೋದರೆ ಅಲ್ಲೇನಾದ್ರು ಒಂದು ಸೀನ್ ಇದೆ ಬಾಮ ಮಾಡು ಅಂತ ಹೋಗ್ಬಿಟ್ಟು ಮಾಡ್ಬಿಡ್ತಿದ್ದೆ. ಮಾಡ್ಬೋದು ಅವ್ರಿಗೆಲ್ಲ ಕೇಳ್ಕೊಂಡು ಹೋಗಿ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನಿಷ್ಕರ್ಷ ಈ ಥರ ಕೊಟ್ಟಿದ್ದ ಕ್ಯಾರೆಕ್ಟ್ರನ್ನೆಲ್ಲ ಸೂಪರಾಗಿ ಮಾಡ್ತಿದ್ದೆ. ಅದರಿಂದ ಉಳ್ಕೊಂಡಿದ್ದೀನಿ ಅಷ್ಟೆ. ಸುಸ್ತಾಗೋಯ್ತು. ಇಷ್ಟಕ್ಕೆ ಸುಸ್ತಾಗೋದ್ರೆ ಅದು ನೀವು ಇದ್ದು ಅನುಭವಿಸಿದ್ರೆ ಹೆಂಗಿರ್ತಿತ್ತು. ಎಂಥದ್ದು ನಿಮಗೆ ಇಂಟರ್ವ್ಯೂ ಕೊಡ್ಬೇಕ ನಾನು. ಅಯ್ಯೋ ದೇವ್ರೆ, ಇದೆಲ್ಲ ಎಷ್ಟೊಂದು ಕಷ್ಟ ಇದೆ ಗೊತ್ತಾ ಪರಮ್. ಏನೋ ಇದ್ದೀನಿ ಅಷ್ಟೇ ಇದ್ದೀನಿ. ಬಟ್ ಅಂದರೆ ಇವಾಗ ಮೊದಲು ನಮ್ಗೆ ಏನೂ ಗೊತ್ತಿರ್ತಿರ್ಲಿಲ್ಲ. ಅಂದರೆ ಅದು ಆ ಪಾತ್ರದಲ್ಲಿ ಅಣ್ಣವ್ರು ನೋಡಿ ಅವ್ರ ಜೊತೆನೇ ಡಬ್ಬಿಂಗ್ ಮಾಡ್ತಿದ್ವಿ. ಅಂದರೆ 8 ದಿವಸ ಒಟ್ಟಿಗೆ ಹೋಗ್ತಿದ್ವಿ ಡಬ್ಬಿಂಗಿಗೆ. 8 ದಿನ ನಾವು ಕದಲ್ತಿರ್ಲಿಲ್ಲ ಅಲ್ಲಿಂದ. ಆಮೇಲೆ ಅವ್ರು ಡಬ್ಬಿಂಗ್ ಮಾಡುವಾಗ ನೋಡ್ಕೊಂಡು ಕೂತಿದ್ವಿ. ಹಿಂಗೆ ಮಾಡ್ತಾರೆ ಇನ್ನೂ ಕಲಿಬೇಕಲ್ಲ. ಕಲಿಯೋಕ್ಕೆ ಏನೂ ಗೊತ್ತಿಲ್ಲ. ಹೇಗೆ ಮಾಡೋರು ಅಣ್ಣವ್ರು ಡಬ್ಬಿಂಗು? ಸಾಕತ್ತಾಗ 7-8 ಮಾನಿಟ್ರ್ ತಗೊಳ್ಳೋರು. ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ. ಅದೆಲ್ಲ ಕಲ್ತ್ಬಿಟ್ರೆ ನಾವು ನಿಜವಾಗ್ಲೂ ಇನ್ನೊಂದು ಅದೆಲ್ಲ ನಿಜ ಲೈಫಪ್ಪ. ಅದೆಲ್ಲ ನಮಗೆ ಗೊತ್ತಿಲ್ಲ ಅಷ್ಟು. ಅದೆಲ್ಲ ನೋಡಿ ನಾವು ಹಂಗೆ ಹಿಂಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಮಾಡವು ಅಷ್ಟೇ. ಚೆನ್ನಾಗಾಯ್ತು, ನಡೀತಾ ಇದ್ದೀನಿ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು. ಇಬ್ಬರು ಗಂಡಸರ ಜೊತೆ ಹೋದರೂ ಕೂಡ ನಿಮ್ಮ ಬದುಕು ನೀವೇ ಸಾಕೊಂಡಿದ್ದೀರಿ. ಹೌದು, ಅದು ಹಂಗೆ ಆಗಿದೆ ನನಗೆ. ನೋಡಿ ಅದೇನಪ್ಪ ಋಷಭದವ್ರಂತೆ ಕಷ್ಟ ಬಿದ್ರೇ ಅವ್ರಿಗೆ ಜೀವನ ಅಂತೆ. ನನ್ನ ಮಗಳು ಋಷಭ ರಾಶಿ. ಆ ಋಷಭದವ್ರು ಹಂಗಾಯ್ತು, ನಂದು ಹಿಂಗಾಯ್ತು. ಏನಂತ ಗೊತ್ತಿಲ್ಲ. ಬರೀ ನೋವು ಅನುಭವಿಸಿದ್ದೀನಿ. ಮೇಲೆ ನಗೋದಷ್ಟೇ ನಾನು. ಒಳಗಡೆ ಅಷ್ಟು ದುಃಖ ಇದೆ. ಅದು ಹೇಳ್ಕೊಳಕ್ಕೂ ಆಗಲ್ಲ. ಅದನ್ನ ನಾನು ಸರಿ ಮಾಡ್ಕೊಳಕ್ಕೂ ಆಗಲ್ಲ. ಅದೇನೋ ಗೊತ್ತಿಲ್ಲ. ಅದು ಹೆಂಗಾಗುತ್ತೋ ಏನೋ ಭಗವಂತನೇ ಮಾಡಬೇಕಷ್ಟೆ. ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ಗಿರೀಶ್ ಕಾಸರವಳ್ಳಿಯವರು ಬಂದರು. ಮೈಸೂರಲ್ಲಿದ್ವಲ್ಲ ಇದಕ್ಕೆ ಅಲ್ಲ ಅಷ್ಟೊತ್ತಿಗೆ ಇದು ಬೆಂಗಳೂರಿಗೆ ಬಂದುಬಿಟ್ಟಿದ್ವಿ. ಬೆಂಗಳೂರಿಗೆ ಬರೋಕ್ಕೆ ಕಾರಣನೂ ಸಿದ್ಧಲಿಂಗಯ್ಯ ಅವರೇ. ಏನಂದರೆ ನೀನೆಲ್ಲೋ ಇರೋದು ಬೇಡ, ಇಲ್ಲೇ ಬಂದುಬಿಡು, ಇಲ್ಲೇ ಮನೆ ಮಾಡ್ಕೊಂಬಿಡು, ಏನೂ ಆಗಲ್ಲ, ನಾನು ನೋಡ್ಕೋತೀನಿ. ಹಂಗೆ ಏನು ನೋಡ್ಕೊಳ್ಳೋದು. ಸಂಜೆ ಆದರೂ ಬರೋರು ಹೋಗೋರು ಅಷ್ಟೇ. 9:30-10 ಗಂಟೆ ಲಾಸ್ಟ್ ಟೈಮ್ ಓಡೋಗೋರು ಅಷ್ಟೇ. ಅವ್ರಿಗೆ ಅಲ್ಲೇ ಜೀವ ಇದ್ದಿದ್ದು. ಸರಿ ಅಂತಂದ್ಬಿಟ್ಟು ಹಂಗಾಗಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಆವಾಗ ಅದೇ ಪ್ರಸಂಗದ ಗೆಡ್ಡೆ ಸಿನಿಮಾ ಸಿಕ್ತು. ಅದು ಶಿಫ್ಟ್ ಆದಮೇಲೆ ಅಲ್ಲೋಗಿ ಶೂಟಿಂಗ್ ಮಾಡ್ತಾರೆ. ಅಲ್ಲಿ ಗಿರೀಶ್ ಕಾಸರವಳ್ಳಿಯವರು ಬಂದಿದ್ರಲ್ಲ. ಆಮೇಲೆ ಅವರು
ಬಂದರು. ಮೈಸೂರಲ್ಲಿ ಇದ್ವಿ, ಶಿಫ್ಟ್ ಆಗೋ ಥರದಲ್ಲಿದ್ವಿ. ಇನ್ನು ಬಂದು ಮನೆಗೆ ನೋಡೋಕೆ ಬಂದರು. ಹಿಂಗೆ ಇದು ಪಾತ್ರ ಮಾಡಬೇಕಾಗುತ್ತಮ್ಮ ನೀನು ಘಟಶ್ರಾದ್ದದಲ್ಲಿ ಅಂತ ಹೇಳಿದ್ರು. ಸರಿ, ಅಯ್ಯೋ ನನಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಹಣೆ ಬರ ನೋಡಿ, ಮನೇಲಿ ಯಾರು ದೊಡ್ಡವರಿಲ್ಲ, ಇರೋರಿಗೆ ಮಾತಾಡೋಕೆ ಬರಲ್ಲ, ನಾನೇ ಮಾತಾಡ್ಕೋಬೇಕು, ನಾನೇ ಮ್ಯಾನೇಜ್ ಮಾಡ್ಕೋಬೇಕು, ಹಿಂಗಾಗೋಯ್ತು ನನ್ನ ಪರಿಸ್ಥಿತಿ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರನ್ನ ನಾನು ಮಧು ಹೋಟ್ಲು ಇದೆಯಲ್ಲ, ಮಧುವನ ಅಂತ ಮೈಸೂರಲ್ಲಿ, ಅಲ್ಲಿ ಇದ್ರಾದ್ರೆ ಇಂಥದ್ದು ಅದೇನಪ್ಪ ಅದು ದೊಡ್ಡ ಗಡಿಯಾರ ಚಿಕ್ಕ ಗಡಿಯಾರ ಇದೆಯಲ್ಲ, ಅಲ್ಲಿದೆ ಒಂದು ಹೋಟ್ಲು. ಅಲ್ಲಿಗೆ ಒಂದು ದೊಡ್ಡವರಲ್ವ ಅಂತ ಕರ್ಕೊಂಡೋಗಿ ಅವ್ರಿಗೆ ಇದು ದೋಸೆ ಕೊಡಿಸಿ ಎಲ್ಲ ಮಾಡಿಸಿ ನಾನು ತಿಂದು ಅವರು ತಿಂದಾದ್ಮೇಲೆ ಸರಿ ನೋಡಮ್ಮ ಈ ಥರ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ, ಏನು ಹೇಳ್ತೀಯಾ ಏನು? ಹಾಂ ಮಾಡ್ತೀನಿ ಸರ್, ಮಾಡ್ತೀನಿ, ನೀವೇನೇ ಹೇಳ್ಕೊಟ್ರು ಅದನ್ನೇ ಮಾಡ್ತೀನಿ ಸರ್ ಅಂತಂದ್ಬಿಟ್ಟು ಏನು ಒಪ್ಕೊಂಬಂದೆ. ಹ್ಞೂ ಅಂತ ಒಪ್ಕೊಂಡು ಹೋದರು. ಅಯ್ಯೋ ಸಿಕ್ಕುತ್ತೆ ನನಗೂ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಮೀನಾ ಕುಟ್ಟಪ್ಪ ಮಾಡಿದ್ಲು. ಹಂಗಾಯ್ತು. ಇಲ್ಲಿದ್ರೆ ಅಲ್ಲೋ ಒಂದು ಕಡೆ ಮಾಡಬೇಕಾಯ್ತು. ಹಂಗಾಯ್ತು. ಆಮೇಲೆ ಅಷ್ಟೇ, ಇನ್ನೇನು ಇದು ಈ ಯೋಜನೆ ಮುಗೀತು ಅಷ್ಟೇ. ಆಮೇಲೆ ಅವ್ರ ಪಾಡಿಗೆ ಅವರಿದ್ರು. ಒಂದು ದಿವಸನೂ ಮಾತಾಡಿಸ್ಲಿಲ್ಲ ಅವ್ರನ್ನ ಬಿಟ್ಟ ಮೇಲೆ, ಒಂದು ದಿವಸನೂ ಮಾತಾಡಿಸ್ಲಿಲ್ಲ. ಏನೂ ಕೇಳಲಿಲ್ಲ. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ ಕಡೆಯಿಂದ ಡಬ್ಬಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ, ಅವ್ರ ಈ ಕಡೆಯಿಂದ ಬಂದರೆ ನೋಡಿದ್ರು ಹಿಂಗೆ ಅಷ್ಟೇ, ಏನೂ ಮಾತಾಡಲಿಲ್ಲ. ಬೈಲೂ ಇಲ್ಲ, ಏನೂ ಮಾತಾಡಲಿಲ್ಲ. ಬೈಯಾರು ನೀವೊಬ್ಬರು ಹೇಗಿದೆಯನ್ನೋ ಕೇಳಲಿಲ್ಲ, ಎಂಥದ್ದು ಕೇಳಲಿಲ್ಲ. ಆಯ್ತು, ನೀರು ಕುಡಿಲ್ಲ ಒಂಚೂರು. ಅವ್ರದ್ದೆಲ್ಲ ಭಿಕ್ಷೆ ಅವೆಲ್ಲ ಕೇಳಬಾರ್ದು ಪರ. ನನಗೆ ಹಠ ಜಾಸ್ತಿ, ಸಿಕ್ಕಾಪಟ್ಟೆ. ಈಗಲೂ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ, ಅದೇ ಮಾಡ್ತೀವಿ. ಅಂದರೆ ಯಾರನ್ನೂ ಏನು ಕೇಳೋಕ್ಕೆ ಹೋಗ್ಬಾರ್ದು. ನಾವು ದುಡಿಬೇಕು, ನಾವು ತಿನ್ನಬೇಕು. ನಿಮ್ಮ ತಂದೆ ಏನಂದ್ರು ಪೊಲೀಸ್ನವರು? ನೀವು ಈ ಥರ ಆಲ್ರೆಡಿ ಮದುವೆ ಆಗಿರೋರು ಮದುವೆ ಆಗ್ತೇನೆ ಅಂದಾಗ ಅವರು ಮುಗಿದಾಯ್ತು, ಎಲ್ಲ ಆಯ್ತು. ನಾನು ಎಲ್ಲರನ್ನೂ ಮೀರಿಸ್ಬಿಟ್ಟಿದ್ದೆ ಅಷ್ಟೊತ್ತಿಗೆ, ಯಾರ ಮಾತು ಕೇಳ್ತಿರ್ಲಿಲ್ಲ. ಇಷ್ಟೊಂದೇನಾ? ನನ್ನ ತಮ್ಮ ಕುದುರೆಮುಖದಲ್ಲಿ ಕುದುರೆಮುಖದಲ್ಲಿ ಅವನ ಆಫೀಸರ್ ಆಗಿದ್ದ. ಹಾಂ, ಅಲ್ಲಿ ಅವ್ನು ಫಸ್ಟ್ ಜಾಬ್ ಅಲ್ಲಿ ಸಿಕ್ಕಿದ್ದು ಅವನಿಗೆ. ಸರಿ, ಅಲ್ಲೋದಾದ್ಮೇಲೆ ಕರ್ಕೊಂಬಂದು ಮದುವೆ ಮುಂಜಿ ಎಲ್ಲ ಮಾಡಿದ್ವಿ. ಅವ್ನು ಮದುವೆ ಮಾಡ್ಬೇಕಾದ್ರೆ ನಂಗೆ 5 ತಿಂಗಳು ಬಸ್ರಿ ನಾನು. ಹಾಂ, ಉಮ್ಮನಿಗೆ. ಸರಿ ಅಂದ್ಬಿಟ್ಟು ಇನ್ನು ಅವ್ರಿಗೆಲ್ಲ ಯಾತಕ್ಕೆ ಇವ್ರು ಮದುವೆ ಆಗಿಲ್ಲ ಅಂತ ಅವ್ರೇನಾದ್ರು ಕೇಳಿದ್ರೆ, ನಮ್ಮ ಗೌಡ್ರುಗಳಲ್ಲಿ ಕೇಳ್ತಾರಲ್ವ, ಇವ್ರ್ಯಾಕೆ ಮದುವೆ ಆಗಿಲ್ಲ ಹಂಗೆ ಹಂಗೆ ಅಂತ. ಇಲ್ಲ, ಅವ್ರು ಇಂಡಸ್ಟ್ರಿಲಿ ಏನೋ ಮಾಡಬೇಕಂತೆ, ಅದೇನಕ್ಕೋ ಬರಬೇಕಂತೆ, ಅದಕ್ಕೆ ಮಾಡ್ತಾಯಿಲ್ಲ. ಅದಕ್ಕೆ ಅವ್ನು ಡ್ಯೂಟಿ ಮಾಡಬೇಕಲ್ವ, ಸಂಸಾರ ಮಾಡಬೇಕಲ್ವ, ಅವನಿಗೆ ಅಡುಗೆ ಮಾಡೋಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಒಂದು ಹುಡುಗಿನ ಕಟ್ತೀವಿ ಅಂತ ಅಂದ್ಬಿಟ್ಟು ಮದುವೆ ಎಲ್ಲ ಫಿಕ್ಸ್ ಆಯಿತು. ಎಲ್ಲ ಮದುವೆಗೆ ಬರಲಿಲ್ಲ ವಯ್ಯ. ಒಂದು ಮದುವೆಗೂ ಬರಲ್ಲ ಅಂದಮೇಲೆ ಇನ್ನು ಯಾವ ಜನ ಏನಕ್ಕೆ ಇಟ್ಕೊಂಡು ಸಾಯಬೇಕು ನಾನು? ಆಯಿತಾ, ಅದಾಯ್ತಾ, ಅವ್ರ ಮನೆಯದೆಲ್ಲ ಮಾಡ್ಕೊಳ್ಳೋರು. ಸರಿ, ಅಯ್ಯೋ ಇಷ್ಟೇನಾ ಅಂದ್ಕೊಂಡು ಸಖತ್ತು ಬೇಜಾರು ಆಗೋದು ಪರಮ್. ಯಾವುದು 5 ತಿಂಗಳು ಆಗಿದೆ ನನಗೆ, ಹಿಡ್ಕೊಂಡು ನಾನೇ ಹೋಗಿ ಕಾಫಿ ಕೊಟ್ಟಿದ್ದೀನಿ ಎಲ್ರಿಗೂ. ಆಯಿತಾ, ಇಷ್ಟ ಆಯಿತು. ಕುದುರೆಮುಖದಲ್ಲಿ ಹೋದ, ಸೆಟ್ಲಾದ, ಹೆಂಡ್ತಿನ ಕರ್ಕೊಂಡು ಹೋದ. ಆಮೇಲೆ ಸರಿ ಅಂತಂದ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಾಗ ಬರೋನು ಹೋಗಿ ಇಬ್ಬರು ಪಿಕ್ಚರ್ ನೋಡ್ತಿದ್ವಿ. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ ಎಲ್ಲ ನೋಡ್ಕೊಂಡು ಎಲ್ಲ ಓಡಾಡ್ಕೊಂಡು, ಅವನ ಪಾಪ ಅಲ್ಲೆಲ್ಲೋ ಇತ್ತು, ಕಾಡಲ್ಲಿ ಇರ್ತಿದ್ನಲ್ವ ಅಂತ ಕರ್ಕೊಂಡೋಗಿ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ಚೆನ್ನಾಗೇ ಇತ್ತು. ಅದಾದಮೇಲೆ ಒಂದು ಸರಿ ಯಾವಾಗಲೂ ಕುದುರೆಮುಖದ ಶೂಟಿಂಗ್ ಇತ್ತು ನನಗೆ. ಯಾವುದು ಮಮತೆಯ ಮಡಿಲು, ಚಂದ್ರಲಾಲ್ ಜೈನು, ಅಂಬರೀಷ್ ಹೀರೋ ಅಂತಂದ್ಬಿಟ್ಟು ಕುದುರೆಮುಖದಲ್ಲಿ ಶೂಟಿಂಗ್ ಇತ್ತು. ಶೂಟಿಂಗ್ ಬರ್ತಾಯಿದ್ದೀನಿ ಕಣ ನಾನಂತಂದರೆ, ಹೌದಾ ಅಕ್ಕ, ಅವ್ನು ಕೆಲಸ ಮಾಡು, ಶೂಟಿಂಗ್ ಅಲ್ಲೇ ಇದ್ಕೊಂಬಿಡು, ನಮ್ಮನೆ ಹತ್ರ ಎಲ್ಲ ಬೇಡ, ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ. ಈ ಬಾಳು ಇದಕ್ಕೆ ಬೇಕಲ್ಲ ನನ್ನ ಗಂಡ. ಈ ಕತ್ತೀಲಿ ಚುಚ್ಕೊಂಡಿಲ್ಲ ಅಷ್ಟೇ, ಬಟ್ ಚುಚ್ಚಿದಂಗೆ ಎಲ್ಲ ಜೀವನ ಮಾಡಿದ್ದೀನಿ ನಾನು, ಗೊತ್ತಾ? ಸರಿ, ಅವತ್ತು ಅವ್ನ ಮನೆ ಹೆಂಗಿದೆ ಅಂತ ನೋಡಿಲ್ಲ ನಾನು. ಕುದುರೆಮುಖದಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು ಅವನಿಗೆ, ಅವ್ನ ಮನೆ ಹೆಂಗಿದೆ ಅಂತ ನೋಡಿಲ್ಲ ನಾನು ಇದುವರೆಗೂ. ಆಯಿತಾ, ಬೆಂಗಳೂರಿಗೆ ಬಂದರು, ಎಲ್ಲ ಆಯಿತು. ಬೆಂಗಳೂರಲ್ಲಿ ಅವನ ಮಕ್ಕಳ ಮದುವೆ, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು ಮಾಡ್ದೆ, ಎಲ್ಲ ಮಾಡಾಯಿತು.
ಈಗ ಅವಳಿಗೆ ಬಸ್ರಿ ಬಾಳಂತನೇ ಎಲ್ಲ ನಾನು ನನ್ನ ಮನೇಲೇ ಮಾಡಿದ್ದು. ನನ್ನ ಮನೆ ಒಂಥರ ಗೆಸ್ಟ್ ಹೌಸ್ ಇದ್ದಂಗೆ. ನನ್ನ ಮನೇಲಿ ಎಲ್ಲರೂ ಬಾಣಂತನ, ಎಲ್ಲರದು ಬಸ್ರಿತನ, ಎಲ್ಲ ಫಂಕ್ಷನು ನಮ್ಮ ಮನೇಲೇ ನಡೀತು. ನನ್ನನ್ನು ಕ್ಯಾರೆ ಅನ್ನೋರಿಲ್ಲ ಇವಾಗ, ಹಂಗಾಗಿದೆ. ಈಗ ಅವಳದೊಂಥರ ದರ್ಬಾರು, ಇವಳದೊಂಥರ ದರ್ಬಾರು, ಗೊತ್ತಾ? ಸರಿ ಆಗಲಿ, ಹಾಳಾಗೋಗ್ಲಿ. ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡೋದು. ನನ್ನ ಹಣೆ ಬರದಲ್ಲಿ ಇಲ್ಲ, ಸುಮ್ಮನೆ ಬಿಟ್ಬಿಟ್ಟೆ. ನಾನು ಯಾರ ಸುದ್ದಿಗೂ ಹೋಗಿಲ್ಲ, ಯಾರ ಸಮಾಚಾರಕ್ಕೂ ಹೋಗಿಲ್ಲ. ಏನಕ್ಕೆ ನನಗೆ ಹಿಂಗೆ? ನಾನು ಹೇಳಿದ್ನ ಅವ್ರನ್ನೆಲ್ಲ ಬನ್ನಿ ಅಂತ ಅಂದ್ಬಿಟ್ಲ. ಬನ್ನಿ ನಮ್ಮ ಮನೆಯಲ್ಲಿ ನಿಮ್ಮದು ಆಯಾಸ ತೀರ್ಸ್ಕೊಂಡು ಹೋಗಿ ಅಂತ ಅವರಿಬ್ಬರಿಗೂ ಹೇಳಿದ್ದೆ ನಾನು. ಹಿಂಗೆ ಬಂದರು, ಅವ್ರವ್ರ ಕಷ್ಟ ಹೇಳ್ಕೊಂಡು ನನಗೆ ಬಂದು ಗಂಟು ಹಾಕ್ಕೊಂಡ್ರು. ನಾನು ಹೇಳಿದ್ದು ನನ್ನ ತಪ್ಪ, ನಂದೇನು ತಪ್ಪು? ಯಾಕೆ ನಿನ್ನೆ ಒಂದು ಇದನ್ನ ನೋಡಿದೆ, ರಾಜೇಶ್ ರಿವೀಲ್ಸ್. ಆ ಸ್ವಪ್ನ ಅನ್ನೋ ಪಾಪ ಹುಡುಗಿ ಆ್ಯಂಕರ್ ಆಗಿದ್ದಾಳೆ. ಪಾಪ ಇಲ್ಲಿ ಅವ್ರ ಅಮ್ಮನಿಗೆ ಅಂಥ ಕಷ್ಟಕ್ಕದು ಕಾಲ ಕಷ್ಟದ ಇದು ಅವಳು ಇದಿಲ್ಲ. ಅಮ್ಮಂಗೆ ಏನಪ್ಪ ಕ್ಯಾನ್ಸರ್ ಏನೋ ಆಗೋಗಿದೆ. ಆ ಹುಡುಗಿ ಬಿಟ್ಟು ಹೋಗೋಂಗಿಲ್ಲ ಅಂಥವಳನ್ನ ಒಂದು ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ ಅವರು. ಒಂದೇ ಒಂದು ಚಾನ್ಸ್, ಒಂದು ಆ್ಯಂಕರಿಂಗ್ ಚಾನ್ಸ್ ಕೊಟ್ಟಿಲ್ಲ. ಹಂಗೆ ಮಾಡಿ ಆ ಹುಡುಗಿ ಅಳ್ತಾ ಇದ್ಲು ರಾತ್ರಿ. ಹಂಗೆ ಓದ್ದೆಪ್ಪ, ಸಾಕಾಗೋಯ್ತು ನನಗೆ. ಅಂಥ ಟ್ಯಾಲೆಂಟೆಡ್ ಪರ್ಸನ್ನು ಅವಳ ಟ್ಯಾಲೆಂಟ್ ನನಗೆ ಇಲ್ಲ ಹೇಳ್ಬೇಕಂದ್ರೆ. ಅಷ್ಟು ಎಲ್ಲದನ್ನು ಹೇಳ್ತಾಳೆ. ಸುದರ್ಶನ್ ಇದ್ರದ್ದು ಹೇಳ್ತಾಳೆ, ಲಲಿತಾ ಸಹಸ್ರನಾಮ ಹೇಳ್ತಾಳೆ, ಹನುಮಾನ್ ಚಾಲೀಸ ಹೇಳ್ತಾಳೆ. ಸುಮ್ಮನೆ ಬರುತ್ತಾ ಪರಮ ಅದೆಲ್ಲ? ಏನು ಇಂಥ ಇಂಡಸ್ಟ್ರಿ ಇದು ಯಾಕೆ ಹಿಂಗೆ? ಇದು ಚಾನಲ್ನವ್ರು ಹಿಂಗಾಗ್ಬಿಟ್ಟಿದ್ದಾರೆ. ಯಪ್ಪ ರಾಮ ಹಿಂಗಾಗಿದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಬೆಳೀತಾನೆ ಇರಲಿಲ್ಲ ಬಿಡಿ, ಈಗ ಖಂಡಿತ ಇಲ್ಲ. ಯಪ್ಪ ಹುಡುಗಿ ಹೇಳ್ತಾ ಇದ್ರೆ ನಿಜವಾಗ್ಲೂ ಇಷ್ಟು ಹಿಂಸೆ ಕೊಡ್ತಾರೆ. ಒಬ್ಬರನ್ನೇ ಬೆಳೆಸ್ತಾರೆ. ನಮ್ಮನ್ನು ತೆಲುಗಲ್ಲಿ ಹೋಗಿ ನಂಬರ್ 1 ಆ್ಯಂಕರ್ ಅವಳು ಇವಾಗ. ದೊಡ್ಡ ಇವ್ರಿಗೆಲ್ಲ ಮಾಡ್ತಾಳಂತೆ. ಇಲ್ಲಿ ಒಂದು ಚಾನ್ಸ್ ಕೊಟ್ಟಿಲ್ಲ ಹುಡುಗಿಗೆ. ಕೆಟ್ಟದಾಗಿ ಇದು ಕಾಮೆಂಟ್ ಹಾಕಿ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಅಸಹ್ಯ ಅನಿಸುತ್ತೆ. ಹಂಗೆ ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಪ್ರಚಾರ ಆಗುತ್ತೆ. ಇದೆಲ್ಲ ಒಳಗಡೆ ಇರೋದೆಲ್ಲ ಹೊರಗೆ ಬರುತ್ತೆ. ನಮ್ಮ ಕಷ್ಟ ನಮಗೆ ಯಾರೂ ನಮ್ಮ ಕಷ್ಟಕ್ಕಾಗಲ್ಲ. ನಾನೇನೇನು ಚೆನ್ನಾಗಿ ಇಲ್ದಿದ್ರೆ ಇವತ್ತು ಯಾರು ಮೂಸ್ತಾ ಇದ್ರು ನನ್ನ. ಅಯ್ಯೋ ಅವಳಂತೆ ಕಣವ, ಅದೇ ಅವಳು ಅಂತಾನೆ. ಇದನ್ನ ಅನ್ನಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ದಿವಸ ಪರ್ಮನೆಂಟ್ ಮುಚ್ಚಿಟ್ಟಿದ್ದೆ. ಇವಾಗ ನಾನು ಬಟ್ಟ ಬದಲು ಒಳಗೆ ಬಂದರೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ